ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗಾಗಲೇ ಲೋಕಾಯುಕ್ತ ಹಾಗೂ ಇಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅವರ ಪತ್ನಿ ಬಾಮೈದ ಹಾಗೂ ದೇವರಾಜು ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಈ ನಡುವೆ ಸಿಎಂ ಅವರ ಪತ್ನಿ ತಾವು ತೆಗೆದುಕೊಂಡಂತಹ ಸೈಟನ್ನು ವಾಪಸ್ ನೀಡ್ತೀವಿ ಅಂತೇಳಿ ಮೂಡಾದ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ರು. ಈ ಪತ್ರದಲ್ಲಿ ಏನೆಲ್ಲ ಸಾರಾಂಶಗಳಿತ್ತು, ಪತ್ರದ ಕುರಿತು ಏನು ಹೇಳ್ತಾರೆ, ಈ ಕುರಿತು ಮೂಡದ ಆಯುಕ್ತರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪತ್ರ ಬರೆದಿದ್ರು, ಪತ್ರ ತಲುಪಿದೆಯಾ ಸರ್? ಪತ್ರ ತಲುಪಿದೆ ಇವರೇ, ಅದನ್ನು ನೋಡ್ತಾ ಇದ್ದೀವಿ. ಡ್ಯೂ ಪ್ರೊಸೀಜರ್ ಪ್ರಕಾರ ವಿ ವಿಲ್ ಆಕ್ಟ್ ಆನ್ ದಟ್ ಒನ್. ಸರ್, ಎಷ್ಟು ಪುಟಗಳ ಪತ್ರ ಸರ್ ಅದು? ಒಂದೇ ಪುಟದ ಪತ್ರ. ಏನಂತ ಬರ್ತಿದ್ದಾರೆ ಸರ್ ಅದು ಪತ್ರದಲ್ಲಿ? ಮೀಡಿಯಾದಲ್ಲಿ ಎಲ್ಲ ಇದೆಯಲ್ಲ, ನಿನ್ನೆ ಸೇಮ್ ಅದೇ ಪತ್ರನೇ. ನಾನು ನಿನ್ನೆ ಎಲ್ಲ ನೋಡಿದೆ ಮೀಡಿಯಾದಲ್ಲಿ. ನಮಗೆ ಸ್ವಇಚ್ಛೆಯಿಂದ ಬಿಟ್ಕೊಡ್ತಾ ಇದ್ದೀವಿ, ತಗೊಳ್ಳಿ ಅಂತ, ವಾಪಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ವಿ ವಿಲ್ ಕನ್ಸಿಡರ್ ಇಟ್ ಆ್ಯಂಡ್ ಪ್ರಾಪರ್ ವೆರಿಫೈ ಮಾಡಿಕೊಂಡು ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ವಿ ವಿಲ್ ಆ್ಯಕ್ಟ್. ಅಲ್ಲ, ಮೂಡಾದ ವ್ಯಾಪ್ತಿಯಲ್ಲಿ ಅದು ತೆಗೆದುಕೊಳ್ಳಕ್ಕೆ ಬರುತ್ತಾ ಸರ್ ಈ ಸಂದರ್ಭದಲ್ಲಿ? ನೋಡ್ತೀನಿ, ನಾನು ಚೆಕ್ ಮಾಡ್ಕೊಂಡು ವಿ ವಿಲ್ ಆ್ಯಕ್ಟ್ ಆನ್ ದಟ್ ಒನ್. ಅಲ್ಲ, ಕಾನೂನಲ್ಲಿ ಆ ಥರದ ಅವಕಾಶಗಳು ಇದೆಯಾ ನೋಡಬೇಕು. ನಾನು ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ವೆರಿಫೈ ಮಾಡಿಕೊಂಡು ಹೇಳಬಲ್ಲೆ. ಪತ್ರ ತಲುಪಿಸಿದ್ದು ಯಾರು ಸರ್ ನಿಮಗೆ? ಇವರು ಅಪ್ಲಿಕೆಂಟ್ ಅವರ ಮಗ MLC ಯತೀಂದ್ರ ಅವರು. ಡಾಕ್ಟರ್ ಯತೀಂದ್ರ ನೇರವಾಗಿ ಬಂದಿರ ಸರ್? ಹೌದೌದು, ಯತೀಂದ್ರ ಅವರು ನೇರವಾಗಿ ಬಂದು ಆಫೀಸ್ಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಏನಂತ ಹೇಳಿದ್ರು ಸರ್ ಅವರು? ಸರ್, ಈ ಥರ ನಮ್ಮ ತಾಯಿ ಪರವಾಗಿ ಇದು ಪತ್ರ ಕೊಡ್ತಿದ್ದೀವಿ, ಇದನ್ನ ತಗೊಂಡು ವಿ ಆರ್ ರಿಟರ್ನಿಂಗ್ ಬ್ಯಾಕ್ ದ ಸೈಟ್ಸ್ ಅಂತ ಹೇಳಿದ್ದಾರೆ. ವಾಲಂಟರಿಲಿ ಈ ಸೈಟ್ಗಳನ್ನ ವಾಪಸ್ ತಗೊಳ್ಳಿಕ್ಕೆ ಸಭೆ ಮಾಡ್ತೀರಾ ಅಥವಾ ಹಿರಿಯ ಅಧಿಕಾರಿಗಳು ಚರ್ಚಿಸ್ತಾರೆ, ಹೇಗೆ ಮಾಡ್ತೀರಾ ಸರ್ ಮುಂದೆ? ಈಗ ಹೋಗಿ ನೋಡ್ತೀನಿ ನಾನು. ಇದು ದಸರಾದ ಪ್ರಿಪ್ರೇಷನ್ಸ್ ಇತ್ತು, ಈ ದಸರಾ ಪ್ರಿಪ್ರೇಷನ್ಸ್ ನೋಡಕ್ ಬಂದಿದ್ದೆ. ಈಗ ಹೋಗಿ ಅದರಲ್ಲಿ ಯಾವ ಥರ ಅವಕಾಶ ಇದ್ರೆ ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಸರ್, ಮತ್ತೊಂದು ಸರ್, ಈ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ 14 ಸೈಟ್ ಆಗ್ಬೋದು ಅಥವಾ ಹಗರಣಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳೇನಾದ್ರು ನಿಮಗೆ ನೋಟಿಸ್ ಕೊಡುವಂತಹ ಕೆಲಸಕ್ಕೆ ಏನಾದ್ರು ಮುಂದಾಗಿದೆ? ನಮಗೇನು ಕೊಡ್ತಾರೆ ನೋಟಿಸ್? ಹಿಂದೆ ಅಲ್ವಾ ಆಗಿರೋದು, ಅದು ಈಗಲ್ವಲ್ಲ ಆಗಿರೋದು. ಯಾರ್ಯಾರು ಇದ್ರು ಅಂತ ಹೇಳಿ ಇನ್ಫಾರ್ಮೇಶನ್ ಕೇಳ್ತಾರೆ. ಇನ್ಫಾರ್ಮೇಶನ್ ಕೇಳಿದ್ರೆ ವಾಟ್ ಎವರ್ ಇನ್ಫಾರ್ಮೇಶನ್ ಕೇಳ್ತಾರೆ, ಅದನ್ನೆಲ್ಲ ಅವ್ರಿಗೆ ಒದಗಿಸ್ತೀವಿ. ಇವ್ರೆ ದಾಖಲಾತಿಗಳನ್ನು ಕೇಳಿದ್ರೆ ಏನಾದ್ರು ಒದಗಿಸುವಂತ ಕೆಲಸ ಮಾಡ್ತೀರಾ? ಖಂಡಿತವಾಗ್ಲೂ ಕೊಡ್ಲೇಬೇಕಲ್ವಾ. ಲೋಕಾಯುಕ್ತ ಅವ್ರು ಏನು ದಾಖಲಾತಿ ಹೇಳ್ತಾರೆ ಅದೆಲ್ಲ ಕೊಡ್ತೀವಿ. ಈವರೆಗೆ ಯಾರು ನಿಮ್ಮ ಸಂಪರ್ಕ ಮಾಡಿಲ್ಲ ಸರ್? ಅಲ್ಲ, ಮಾತಾಡಿದ್ದಾರೆ, ಬಟ್ ಏನು ಲೆಟರ್ ಏನು ಬಂದಿಲ್ಲ. ಇನ್ನ ಏನು ಬೇಕಂದ್ರೆ ಏನು ಕೇಳಿದ್ರು ಅವ್ರಿಗೆ ನಾವು ಕೊಡ್ತೀವಿ, ಒದಗಿಸ್ತೀವಿ. ಅಂದ್ರೆ ಸರ್, ಹಿಂದಿನ ಆಯುಕ್ತರು, ಅದರ ಹಿಂದಿನ ಆಯುಕ್ತರು, ಇವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಇದೆ ಸರ್. ಅಂದ್ರೆ ನಿಮ್ಮ ಸಂಪರ್ಕ ಏನ ಮಾಡಿದ್ರು? ನಮಗೆ ಗೊತ್ತಿಲ್ಲ. ದೇ ಶುಡ್ ಟೇಕ್ ಆಕ್ಷನ್ ಅಂದ್ರೆ. ಇದಿಷ್ಟು ಮೂಡದ ಆಯುಕ್ತರಾದಂತಹ ರಘುನಂದನ್ ಅವರ ಮಾತುಗಳು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಪತ್ರವನ್ನ ಅವರ ಪುತ್ರ ಆಗಿರುವಂತಹ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಂದು ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಇರುವಂತಹ ಅಂಶಗಳೆಲ್ಲವನ್ನು ಕೂಡ ಗಮನಿಸಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.